ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. Article 142. Article 142 has become a nuclear missile against democratic forces, available to judiciary 24/7. When parliament is defined, according to you, parliament is Lok Sabha, Rajya Sabha. ಸುಪ್ರೀಂ ಕೋರ್ಟ್ ಮೇಲೆ ಉಪರಾಷ್ಟ್ರಪತಿಯ ಕೆಂಗಣ್ಣು. ಸ್ನೇಹಿತರೆ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಮಧ್ಯೆ ಸಂಘರ್ಷ ಹೆಚ್ಚುತ್ತಿದೆಯೇ? ಕೇಂದ್ರ ಸರ್ಕಾರವು ನ್ಯಾಯಾಂಗದ ಬಲವನ್ನು ಕುಂದಿಸಲು ಯತ್ನಿಸುತ್ತಿದೆಯೇ? ನ್ಯಾಯಾಂಗಕ್ಕಿಂತ ಪಾರ್ಲಿಮೆಂಟ್ ಹೆಚ್ಚು ಅಧಿಕಾರ ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಏನಾದರೂ ಭಾವಿಸಿದೆಯೇ? ನ್ಯಾಯಾಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೆಸಲು ಕೇಂದ್ರ ಸರ್ಕಾರ ಹೊರಟಿದೆಯೇ? ನಮ್ಮ ಉಪರಾಷ್ಟ್ರಪತಿಗಳು ಕೂಡ ಈ ರಾಜಕೀಯದ ದಾಳವಾಗಿ ಬಳಕೆ ಆಗುತ್ತಿದ್ದಾರೆಯೇ? ಈ ಎಲ್ಲ ಪ್ರಶ್ನೆಗಳನ್ನು ಈಗ ಕೇಳಲು ಒಂದು ಕಾರಣ ಇದೆ. ನಮ್ಮ ಸನ್ಮಾನ್ಯ ಉಪರಾಷ್ಟ್ರಪತಿ ಸಾಹೇಬರಾದ ಜಗದೀಪ್ ಧನ್ಕರ್ ಅವರು ಹಲವು ಸಮಯದಿಂದ ನ್ಯಾಯಾಂಗದ ಮೇಲೆ ವಾಗ್ದಾಳಿಯನ್ನು ನಡೆಸುತ್ತಲೇ ಇದ್ದಾರೆ. ನ್ಯಾಯಾಂಗ ತನ್ನ ಅಧಿಕಾರವನ್ನು ಕಾರ್ಯಾಂಗದ ಮೇಲೆ ಚಲಾಯಿಸಬಾರದು ಎಂದು ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ? ಗುರುವಾರ ಏಪ್ರಿಲ್ 18ನೇ ತಾರೀಕು ಅವರು ಸುಪ್ರೀಂ ಕೋರ್ಟ್ ಮೇಲೆ ಮತ್ತೊಮ್ಮೆ ತಮ್ಮ ಟೀಕಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕುರಿತು ಅವರು ಹೇಳಿರುವ ಮಾತುಗಳನ್ನೇ ನೀವು ಕೇಳಿ. ಏನು ನ್ಯಾಯಾಲಯಗಳು ರಾಷ್ಟ್ರಪತಿಯವರಿಗೆ ನಿರ್ದೇಶನ ನೀಡಲು ಹೊರಟಿವೆಯೇ? ರಾಷ್ಟ್ರಪತಿಗಳು ಭಾರತದ ಸಶಸ್ತ್ರ ಪಡೆಗಳ ದಂಡನಾಯಕರು, ಅವರಿಗೆ ಇವರು ನಿರ್ದೇಶನ ನೀಡ್ತಾರಾ? ನಾವು ಎಲ್ಲಿಗೆ ಹೋಗ್ತಿದ್ದೇವೆ? ಈ ದೇಶದಲ್ಲಿ ಏನು ನಡೀತಾ ಇದೆ? ಇಂತಿಷ್ಟು ಕಾಲಮಿತಿಯೊಳಗೆ ಕೆಲಸ ಮಾಡಬೇಕೆಂದು ಇವರು ರಾಷ್ಟ್ರಪತಿಗೆ ಉತ್ತರದಾಯಿತ್ವ ನಿಗದಿ ಮಾಡುತ್ತಿದ್ದಾರಾ? ನ್ಯಾಯಾಂಗ ಸೂಪರ್ ಪಾರ್ಲಿಮೆಂಟ್ ತರ ವರ್ತಿಸುತ್ತಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕಿಡಿಕಾರಿದ್ದಾರೆ. ಅವರು ರಾಜ್ಯಸಭೆಯ ಸಭಾಧ್ಯಕ್ಷರು ಆಗಿರೋದ್ರಿಂದ ಅವರ ಈ ಮಾತಿಗೆ ಈಗ ಮಹತ್ವವೂ ಇದೆ, ಅತಿ ಹೆಚ್ಚು ಪ್ರಚಾರವೂ ಸಿಗುತ್ತಿದೆ. ಬನ್ನಿ, ಮೊದಲು ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳೋಣ. President of India is a very elevated position. President takes oath to preserve, protect and defend the Constitution. This oath is taken only by President and her appointees, the governors. Everyone, the Prime Minister, the Vice President, the ministers, the parliamentarians, the judges, they take oath to abide by the Constitution. But to defend the Constitution, to preserve the Constitution, to protect the Constitution, that is the oath of the President of India. The Supreme Commander of the Armed Forces. Boys and girls, if you look at the Indian Constitution, when Parliament is defined, according to you, Parliament is Lok Sabha, Rajya Sabha. No. Parliament, the first part is the President. Second and third are Lok Sabha and Rajya Sabha. There is a directive to the President by a recent judgment. Where are we heading? What is happening in the country? We have to be extremely sensitive. It is not a question of someone filing a review or not. We never bargained for democracy for this day. President being called upon to decide in a time-bound manner, and if not, becomes law. So we have judges who will legislate, who will perform executive functions, who will act as super parliament, and absolutely have no accountability because law of the land does not apply to them. ಇದು ರಾಷ್ಟ್ರಪತಿಗಳು ಹೇಳಿದ ಮಾತು. ಇದಿಷ್ಟೇ ಅಲ್ಲ, ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ. ಅದೇನೆಂದ್ರೆ, ಹಿಂದೆ ಸಂವಿಧಾನದ 145(3) ಪರಿಚ್ಛೇದ ಇದ್ದಾಗ ಸುಪ್ರೀಂ ಕೋರ್ಟಿನ 8 ಜಡ್ಜ್ಗಳಲ್ಲಿ 5 ಜನ ತೀರ್ಪು ನೀಡಿದರೆ ಅದು ಬಹುಮತದ ತೀರ್ಪು ಆಗ್ತಾ ಇತ್ತು. ಈಗ ಇವರು 34 ಜನ ಇದ್ದಾರೆ.
ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಆರ್ಟಿಕಲ್ 142 ಅನ್ನು ಇವರು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ವಿರುದ್ಧ ಪರಮಾಣು ಕ್ಷಿಪಣಿಗಳ ತರಹ ಬಳಸುತ್ತಿದ್ದಾರೆ. ಸಂವಿಧಾನದ ಈ ವಿಧಿ ಇವರ ಬಳಿ 24x7 ಅಂದರೆ ಹಗಲು ರಾತ್ರಿ ಇರುತ್ತದೆ ಎನ್ನುವಂತಹ ಮಾತುಗಳನ್ನು ಉಪರಾಷ್ಟ್ರಪತಿಯವರು ಹೇಳಿದ್ದಾರೆ. ಅವರ ಈ ಮಾತುಗಳೆಲ್ಲ ವಿಡಿಯೋವನ್ನು ಕೂಡ ನೋಡಿ. When Article 145(3) was there, the number of judges in the Supreme Court was 8. 5 out of 8. Now 5 out of 30 and odd. But forget about it. The judges who issued a mandamus virtually to the president and presented a scenario it will be law of the land have forgotten the power of the Constitution. How can that combination of judges deal with something under Article 145(3) is preserved? It was then for 5 out of 8. We need to make amends in that also now. 5 out of 8 would mean interpretation will be by majority. Well, 5 constitutes more than majority in 8. But leave that aside. Article 142. Article 142 has become a nuclear missile against democratic forces. Available to judiciary 24x7. ದೇಶದ ಪರಮೋಚ್ಚ ಪದವಿಯಲ್ಲಿರುವ ವ್ಯಕ್ತಿಯೊಬ್ಬರು ಹೀಗೆ ನ್ಯಾಯಾಂಗದ ಮೇಲೆ ಪದೇ ಪದೇ ಬಹಿರಂಗವಾಗಿ ವಾಗ್ದಾಳಿ ನಡೆಸುವುದು ಎಷ್ಟು ಸರಿ? ನ್ಯಾಯಾಂಗದ ಮೇಲಿನ ಅಧಿಕಾರಸ್ಥರ ಈ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶಿಥಿಲಗೊಳಿಸುವುದಿಲ್ವೇ? ಇವರ ಉದ್ದೇಶ ಏನು? ಪಾರ್ಲಿಮೆಂಟ್ ಮಾತ್ರ ಸುಪ್ರೀಂ, ಅದನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ನ್ಯಾಯಾಂಗವೂ ಅದನ್ನು ಪ್ರಶ್ನಿಸುವಂತಿಲ್ಲ ಎಂದು ಇವರು ಹೇಳುತ್ತಾ ಇದ್ದಾರೆ. ಈ ಪ್ರಶ್ನೆಗೆ ಆಮೇಲೆ ಉತ್ತರಿಸ್ತೇನೆ. ಅದಕ್ಕೂ ಮುನ್ನ ಧನಕರ್ ಸಾಹೇಬರ ಈ ವಾಗ್ದಾಳಿಗೆ ಕಾರಣವಾದಂತಹ ಘಟನೆ ಏನು ಅನ್ನುವುದನ್ನು ನಾವು ಗಮನಿಸೋಣ. ಏಪ್ರಿಲ್ 8ನೇ ತಾರೀಕು ಸುಪ್ರೀಂ ಕೋರ್ಟಿನ 2 ನ್ಯಾಯಾಧೀಶರ ಪೀಠವು ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ಅದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರ ಸಂವಿಧಾನದತ್ತ ಅಧಿಕಾರದ ಬಗ್ಗೆ ನೀಡಿದಂತಹ ತೀರ್ಪು. ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿರುತ್ತದೆ. ನಾವು ವಿಧಾನಮಂಡಲದಲ್ಲಿ ಚರ್ಚಿಸಿ ರೂಪಿಸಿ ಕಳುಹಿಸಿದಂತಹ ಸುಮಾರು 10 ಮಸೂದೆಗಳನ್ನು, ಕಾನೂನುಗಳನ್ನು ತಮಿಳುನಾಡಿನ ರಾಜ್ಯಪಾಲರಾದಂತಹ RN ರವಿ ಅವರು ಹಲವು ವರ್ಷಗಳಿಂದ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಕೆಲವು ಮಸೂದೆಗಳು 2020 ಜನವರಿಯಿಂದಲೂ ಅವರ ಬಳಿಯಲ್ಲೇ ಇದೆ. ಅದಕ್ಕೆ ಸಹಿ ಹಾಕಿ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾನೂ ಇಲ್ಲ ಅಥವಾ ರಾಷ್ಟ್ರಪತಿ ಬಳಿಗೂ ಅದನ್ನು ಕಳಿಸ್ತಾ ಇಲ್ಲ. ಹೀಗೆ ಕಾನೂನು ಆಗಬೇಕಾದಂತಹ ಮಸೂದೆಗಳನ್ನು ತಡೆ ಹಿಡಿದರೆ ಸರ್ಕಾರ ನಡೆಸುವುದು ಹೇಗೆ? ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ತಾವು ದಯವಿಟ್ಟು ಈ ಬಗ್ಗೆ ಸಂವಿಧಾನಬದ್ಧವಾದಂತಹ ತೀರ್ಪು ನೀಡಿ ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿರುತ್ತದೆ. ಈ ಅರ್ಜಿಯನ್ನು ವಿವರವಾಗಿ ವಿಚಾರಣೆ ನಡೆಸಿದಂತಹ ಜಸ್ಟಿಸ್ JB ಪಾರ್ದಿವಾಲಾ ಮತ್ತು ಜಸ್ಟಿಸ್ GR ಮಹದೇವನ್ ಅವರ ಪೀಠ ನೇರವಾಗಿ ಒಂದು ಆದೇಶವನ್ನು ಹೊರಡಿಸುತ್ತದೆ. ಸಂವಿಧಾನದ 200ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಯಾವುದೇ ಮಸೂದೆಯನ್ನು 1 ತಿಂಗಳಿಗಿಂತ ಹೆಚ್ಚು ಕಾಲ ತಮ್ಮ ಬಳಿ ಇಟ್ಟುಕೊಳ್ಳುವಂತಿಲ್ಲ. ಅವರು ಅದನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಬೇಕು. ಹಾಗೆಯೇ ಅವರು ಅದನ್ನು ರಾಷ್ಟ್ರಪತಿಗೆ ಕಳಿಸುವುದೇ ಉಚಿತ ಎಂದು ಭಾವಿಸಿದರೆ ಅಲ್ಲಿಯೂ ಕೂಡ ರಾಷ್ಟ್ರಪತಿ ಬಳಿಯಲ್ಲೂ ಕೂಡ 3 ತಿಂಗಳಿಗಿಂತ ಹೆಚ್ಚು ಕಾಲ ಇಟ್ಟುಕೊಳ್ಳುವಂತಿಲ್ಲ. ಇದು ರಾಷ್ಟ್ರಪತಿಗಳಿಗೆ ಇರುವ ಕರ್ತವ್ಯಗಳ ಬಗ್ಗೆ ಸಂವಿಧಾನದ 201ನೇ ವಿಧಿ ಇದನ್ನು ಹೇಳ್ತದೆ ಎಂದು ನ್ಯಾಯಪೀಠ ಸ್ಪಷ್ಟವಾಗಿ ತೀರ್ಪು ನೀಡುತ್ತದೆ. ಮಾತ್ರವಲ್ಲ, ತಮಿಳುನಾಡಿನಲ್ಲಿ ಅದು ಸರ್ಕಾರಕ್ಕೆ ಒಂದು ನೇರ ಆದೇಶವನ್ನು ಕೊಡುತ್ತದೆ. ಈಗ ಏನು ನೀವು ರಾಜ್ಯಪಾಲರಿಗೆ ಕಳಿಸಿದ್ದೀರಾ ಈ 10 ಮಸೂದೆಗಳು, ಅದನ್ನು ಕಾನೂನು ಆಗಿದೆ ಎಂದು ತಿಳಿದುಕೊಳ್ಳಿ, ಅದನ್ನು ರಾಜ್ಯಪಾಲರು ನಿಮಗೆ ವಾಪಸ್ ಕಳಿಸಬೇಕಾದ ಅಗತ್ಯವಿಲ್ಲ ಎಂದು ನ್ಯಾಯಪೀಠ ತಮಿಳುನಾಡು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ಧನಕರ್ ಸಾಹೇಬರು ಉಪರಾಷ್ಟ್ರಪತಿಗಳು ಈ ತೀರ್ಪನ್ನು ಉಲ್ಲೇಖಿಸಿಯೇ ಮೇಲಿನ ಮಾತುಗಳನ್ನು ಉದ್ಧರಿಸಿದ್ದು. ಇವರು ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡುತ್ತಾರಾ ಎಂದು ಪ್ರಶ್ನೆ ಕೇಳಿದ್ದು. ಸರ್ಕಾರ ವಿಧಾನಮಂಡಲದಲ್ಲಿ ರಚಿಸಿದ ಕಾನೂನುಗಳನ್ನು ಒಬ್ಬ ರಾಜ್ಯಪಾಲ ವರ್ಷಗಟ್ಟಲೆಗಳ ರಾಜಭವನದಲ್ಲಿ ಇಟ್ಟುಕೊಂಡು ಕೊಳೆ ಹಾಕಿದರೆ ನ್ಯಾಯಾಲಯ ಇನ್ನು ಹೇಗೆ ತೀರ್ಪು ನೀಡಲು ಬರುತ್ತದೆ? ಸನ್ಮಾನ್ಯ ಧನಕರ್ ಸಾಹೇಬ್ರೆ, ಬನ್ನಿ ಈಗ ಸಂವಿಧಾನ ಈ ಬಗ್ಗೆ ಏನು ಹೇಳ್ತದೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಆರ್ಟಿಕಲ್ 142 ಸಂವಿಧಾನದ ಪರಮಾಧಿಕಾರದ ಬಗ್ಗೆಯೇ ವಿವರಿಸುತ್ತದೆ. ಹಿಂದೆ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಈ ಬಗ್ಗೆ ಸಂವಿಧಾನ ವಿಸ್ತೃತವಾದಂತಹ ಒಂದು ವರದಿಯನ್ನು ಕೊಟ್ಟಿರುತ್ತದೆ. ವಿಸ್ತೃತ ಪೀಠದ ಒಂದು ತೀರ್ಪು ಕೂಡ ಬಂದಿರ್ತದೆ.
ಆ ಬಳಿಕ ಎಸ್ ಆರ್ ಬೊಮ್ಮಾಯಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಅವರು, ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲೂ ಕೂಡ, ಮಿನರ್ವಾ ಮಿಲ್ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸಂವಿಧಾನದ ಪರಮೋಚ್ಚ ಅಧಿಕಾರವನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿ ತೀರ್ಪು ನೀಡಿದೆ. ಇವೆಲ್ಲವೂ ಐತಿಹಾಸಿಕ ತೀರ್ಪುಗಳಾಗಿದ್ದು, ಆ ಬಳಿಕದ ನ್ಯಾಯಾಂಗದ ಪ್ರತಿಯೊಂದು ವಿಚಾರಣೆಗಳಲ್ಲಿಯೂ ಕೂಡ ಈ ತೀರ್ಪುಗಳನ್ನು ಪೂರ್ವ ಪರಂಪರೆಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರಪತಿಯಾಗಲಿ ಪಾರ್ಲಿಮೆಂಟ್ ಆಗಲಿ ಯಾವುದು ಸಂವಿಧಾನಕ್ಕಿಂತ ಮೇಲಲ್ಲ. ಹಾಗೆಯೇ ರಾಷ್ಟ್ರಪತಿಯವರಿಗೆ ಯಾರೂ ನಿರ್ದೇಶನ ನೀಡುವಂತಿಲ್ಲ ಎನ್ನುವುದು ಕೂಡ ತಪ್ಪು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಯಾವುದೇ ಕ್ರಮವನ್ನು ಕೋರ್ಟಿನಲ್ಲಿ ಪ್ರಶ್ನಿಸಬಹುದು. ಅದು ಸಂವಿಧಾನದ ವಿಧಿಗಳನ್ನು ಉಲ್ಲಂಘಿಸಿದರೆ ಕೋರ್ಟ್ ಆ ಕ್ರಮಗಳನ್ನು ರದ್ದು ಮಾಡಲೂಬಹುದು ಎಂದು ಸುಪ್ರೀಂ ಕೋರ್ಟಿನ ವಿಭಾಗೀಯ ಪೀಠಗಳು ಈ ಮೇಲಿನ ಪ್ರಕರಣಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸಂವಿಧಾನದ ವ್ಯಾಖ್ಯಾನವನ್ನು ನಮಗೆ ನೀಡಿವೆ. ಇನ್ನೂ ಒಂದು ಪ್ರಕರಣ ಇದೆ, ನ್ಯಾಷನಲ್ ಜುಡಿಷಿಯಲ್ ಕಮಿಷನ್. ಈ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ನ ವಿಧೇಯಕಕ್ಕೆ ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕಿದರು. ಅದಾದ ಬಳಿಕ ಅದನ್ನು ಪ್ರಶ್ನಿಸಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಆ ಕಾನೂನನ್ನೇ ರದ್ದು ಮಾಡಿ ತೀರ್ಪು ನೀಡಿದ್ದು ಕೂಡ ನಮ್ಮ ಮುಂದೆ ಉದಾಹರಣೆ ಇದೆ. ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತ ಸುಪ್ರೀಂ ಕೋರ್ಟಿನ ವಿಚಾರಣೆಯು ಕೂಡ ಸಂವಿಧಾನದ ಇದೇ ಆರ್ಟಿಕಲ್ 142 ದತ್ತವಾಗಿ ಬಂದಿರುವ ಅಧಿಕಾರದ ಅಡಿಯಲ್ಲೇ ನಡೀತಾ ಇದೆ. ಇದನ್ನೇ ಉಪರಾಷ್ಟ್ರಪತಿ ಧನಕರ್ ಅವರು ಸುಪ್ರೀಂ ಕೋರ್ಟಿನ ಪರಮಾಣು ಕ್ಷಿಪಣಿ ಎಂದು ಕರೆದಿದ್ದಾರೆ. ಬಿಜೆಪಿಯ ಕೆಲವು ನಾಯಕರು ಈಗ ಕರ್ನಾಟಕದಲ್ಲೇ ಹೇಳ್ತಾ ಇದ್ದಾರೆ, ವಕ್ಫ್ ತಿದ್ದುಪಡಿ ಮಸೂದೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದೆ, ರಾಷ್ಟ್ರಪತಿಯವರು ಸಹಿ ಹಾಕಿಯೂ ಆಗಿದೆ, ಇನ್ನು ಯಾರೂ ಅದನ್ನು ಏನೂ ಮಾಡುವಂತಿಲ್ಲ ಎಂದು ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ. ಸಂವಿಧಾನದ ಪ್ರಕಾರ ಇಲ್ಲಿ ಯಾವ ಅಂಗವೂ ಇನ್ನೊಂದು ಅಂಗಕ್ಕಿಂತ ಸುಪ್ರೀಂ ಅಲ್ಲ. ಇಲ್ಲಿ 3 ಅಂಗಗಳು ಸಮಾನ. ಪಾರ್ಲಿಮೆಂಟ್ ಕಾನೂನು ಮಾಡುತ್ತದೆ, ಕಾರ್ಯಾಂಗ ಅದನ್ನು ಜಾರಿಗೊಳಿಸ್ತದೆ, ಅಗತ್ಯ ಬಿದ್ದರೆ ನ್ಯಾಯಾಂಗವು ಆ ಕಾನೂನು ಸಂವಿಧಾನದ ವಿಧಿಗಳಿಗೆ ಅನುಗುಣವಾಗಿ ಇದೆಯೇ ಇಲ್ಲವೇ ಎಂದು ಪರಿಶೀಲಿಸಿ ತೀರ್ಪು ನೀಡುತ್ತದೆ. ಇಲ್ಲಿ ಯಾರೂ ಯಾರ ಮೇಲೂ ಸವಾರಿ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ. 3 ಅಂಗಗಳು ಪ್ರಜಾಪ್ರಭುತ್ವದ ಅಡಿಗಲ್ಲುಗಳು ತಮ್ಮ ತಮ್ಮ ಕೆಲಸವನ್ನು ಸಂವಿಧಾನದ ಅಡಿಯಲ್ಲೇ ನಿರ್ವಹಿಸ್ತಾ ಇವೆ. ನಮ್ಮ ಉಪರಾಷ್ಟ್ರಪತಿ ಧನಕರ್ ಸಾಹೇಬರಿಗೆ ಇದು ಗೊತ್ತಿಲ್ಲದ ಸಂಗತಿ ಏನಲ್ಲ. ಆದರೆ ಅವರು ಸ್ವಲ್ಪ ತಮ್ಮ ಪೂರ್ವಾಶ್ರಮದ ರಾಜಕೀಯ ವಾಸನೆಯಿಂದ ಇನ್ನೂ ಹೊರಗೆ ಬಂದಂತೆ ಕಾಣ್ತಾ ಇಲ್ಲ. ಹಿಂದೆ ಅವರು ರಾಜಸ್ಥಾನದ ಶಾಸಕರಾಗಿದ್ದರು, ಲೋಕಸಭೆಯ ಸದಸ್ಯರಾಗಿದ್ದರು, ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಎಲ್ಲವೂ ನಿಜ. ಆಗ ಅವರು ಒಂದು ಪಕ್ಷದ ವಕ್ತಾರರಾಗಿ ಇದ್ದುದು ಸಹಜ. ಆ ಬಳಿಕ ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ನೇಮಕ ಆದರು. ಆಗ ಕೂಡ ಅವರು ತಮ್ಮ ಪೂರ್ವಾಶ್ರಮದ ವಾಸನೆಯನ್ನು ಬಿಡಲಿಲ್ಲ. ಅಲ್ಲಿ ಎಷ್ಟು ರಾಜಕೀಯ ನಡೆಸಿದರು ಎನ್ನುವುದು ದೇಶದ ಎಲ್ಲ ಜನರಿಗೂ ಗೊತ್ತಿದೆ. ಆದರೆ ಈಗಲಾದರೂ ಅವರು ಇದರಿಂದ ಪಾಠ ಕಲಿಬೇಕಾಗಿದೆ. ಅವರೀಗ ದೇಶದ ಉಪರಾಷ್ಟ್ರಪತಿ, ಸಂವಿಧಾನದ ಪರಮೋಚ್ಚ ಸ್ಥಾನಗಳ ಪೈಕಿ 2ನೇ ಉನ್ನತ ಸ್ಥಾನದಲ್ಲಿದ್ದಾರೆ. ಆ ಸ್ಥಾನದ ಗೌರವಕ್ಕೆ ತಕ್ಕಂತೆ ರಾಜಕೀಯ ಪೋಷಾಕನ್ನು ಕಳಚಿ ಅವರು ಕೆಲಸ ಮಾಡಬೇಕಾಗಿದೆ. ನ್ಯಾಯಾಂಗದ ವಿರುದ್ಧ ತಮ್ಮ ಹುದ್ದೆಯ ಘನತೆಗೆ ತಕ್ಕುದಲ್ಲದ ಹೇಳಿಕೆಗಳನ್ನು ಅವರು ನೀಡುವುದು ಎಳ್ಳಷ್ಟೂ ಸರಿಯಲ್ಲ. ಇಲ್ಲಿ ಸಂವಿಧಾನವೇ ಎಲ್ಲರಿಗಿಂತ ಶ್ರೇಷ್ಠ ಎನ್ನುವುದನ್ನು ನಾವು ಮತ್ತು ಅವರು ಕೂಡ ಮನಗಾಣಬೇಕಾಗಿದೆ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.